ಬೆಂಗಳೂರಿನ ಜನರಿಗೆ ಇದು ಬಿಗ್ ಶಾಕ್. ವಾಹನ ಮಾಲೀಕರ ಭರ್ಜರಿ ಸುಲಿಗೆ. ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕ ನಿಗದಿ ಮಾಡಲಾಗಿದೆ. ಬೆಂಗಳೂರಿನ ಜನರು ಎಲ್ಲೆಂದರಲ್ಲಿ ವಾಹನಗಳನ್ನ ಪಾರ್ಕ್ ಮಾಡುವಂಗಿಲ್ಲ. ಒಂದು ವೇಳೆ ನೀವು ಪಾರ್ಕ್ ಮಾಡಿದ್ರೆ ಆ ಜಾಗಕ್ಕೆ ನೀವು ಇನ್ನು ಮುಂದೆ ಶುಲ್ಕವನ್ನ ಕಟ್ಟಬೇಕು. ವಾಹನಗಳಿಗೂ ಕೂಡ ಪಾರ್ಕಿಂಗ್ ಶುಲ್ಕವನ್ನ ಇದೀಗ ನಿಗದಿಯನ್ನ ಮಾಡಲಾಗಿದೆ. ಜಿಬಿಎನಿಂದ ಕೊನೆಗೂ ಪಾರ್ಕಿಂಗ್ ಶುಲ್ಕ ನಿಗದಿ ಮಾಡಲಾಗಿದ್ದು 3 ಮಾದರಿಯ ಪಾರ್ಕಿಂಗ್ ಶುಲ್ಕವನ್ನ ಘೋಷಣೆ ಮಾಡಿದ್ದಾರೆ. ರೋಡ್ ಸೈಡ್ ಅಲ್ಲಿ ವಾಹನ ನಿಲ್ಲಿಸಿದ್ರು ಇನ್ನು ಮುಂದೆ ಶುಲ್ಕವನ್ನ ವಿಧಿಸಲಾಗುತ್ತೆ. ಜನ ಜಾಸ್ತಿ ಇರೋ ಕಡೆ ಏನಾದ್ರೂ ಜಾಸ್ತಿ ವಾಹನ ಶುಲ್ಕ, ಅಲ್ಲಿ ಜನ ಜಾಸ್ತಿ ಇದ್ದಾರೆ, ಜನಸಂದಣಿ ಇರುವ ಪ್ರದೇಶಗಳಲ್ಲಿ ನೀವು ವಾಹನವನ್ನ ನಿಲ್ಲಿಸಿದ್ರಿ ಅಂತ ಹೇಳಿದ್ರೆ ಜಾಸ್ತಿ ವಾಹನ ಶುಲ್ಕವನ್ನ ನೀವು ಪೇ ಮಾಡಬೇಕು. ನಿಗದಿತ ಸ್ಥಳಗಳ ಶುಲ್ಕದ ವಿವರವನ್ನು ಕೂಡ ಘೋಷಣೆ ಮಾಡಲಾಗಿದ್ದು ನ್ಯೂಸ್ 18ಗೆ ಸಿಕ್ಕಿದೆ ವಾಹನಗಳ ಪಾರ್ಕಿಂಗ್ ಲೆಕ್ಕ. ಪಾರ್ಕಿಂಗ್ ದರ ಎಷ್ಟೆಷ್ಟು, ಯಾವ್ಯಾವ ಪ್ರದೇಶಕ್ಕೆ ಅನ್ನೋದ್ರ ಕಂಪ್ಲೀಟ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜನಜಂಗುಳಿ ಪ್ರದೇಶದಲ್ಲಾದ್ರೆ ಎಷ್ಟು, ಸಿ ಕೆಟಗರಿ ಆದ್ರೆ ಎಷ್ಟು, ಅದೇ ರೀತಿಯಾಗಿ ಬಿ ಕೆಟಗರಿ ಆದ್ರೆ ಎಷ್ಟು, ಎ ಕೆಟಗರಿ ಆದ್ರೆ ಎಷ್ಟು, ಇವೆಲ್ಲದರ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಈಗಾಗಲೇ ಜನಜಂಗುಳಿ ಪ್ರದೇಶದಲ್ಲಿ ಸಿ ಕೆಟಗರಿ ರಸ್ತೆಯಲ್ಲಿ 1 ಗಂಟೆಗೆ ದ್ವಿಚಕ್ರ ವಾಹನಕ್ಕೆ 20 ಆದ್ರೆ ಲಘು ವಾಹನಗಳಿಗೆ 40 ರಿಂದ 60 ರೂಪಾಯಿ ಶುಲ್ಕ. ಬಿ ಕೆಟಗರಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನಕ್ಕೆ 30, ಲಘು ವಾಹನಗಳಿಗೆ 60. ಅದೇ ಒಂದು ಎ ಕೆಟಗರಿ ರಸ್ತೆ ಆದ್ರೆ ದ್ವಿಚಕ್ರ ವಾಹನಗಳಿಗೆ 40 ರೂಪಾಯಿ, ಲಘು ವಾಹನಗಳಿಗೆ 80 ರೂಪಾಯಿ. ಸೊ ಪಾರ್ಕಿಂಗ್ ದರವನ್ನ ಈಗ ನಿಗದಿ ಮಾಡಲಾಗಿದ್ದು ನಿಗದಿತ ಪಾರ್ಕಿಂಗ್ ಸ್ಥಳವನ್ನ ನಾವು ಈಗಾಗಲೇ ನಿಮಗೆ ಕೊಡ್ತಾ ಇದ್ವಿ. ಪ್ರಮುಖವಾಗಿ ಸಿ ಕೆಟಗರಿ ರಸ್ತೆ 1 ಗಂಟೆಗೆ ದ್ವಿಚಕ್ರ ವಾಹನಕ್ಕೆ ಈಗಾಗಲೇ 10, ಲಘು ವಾಹನಗಳಿಗೆ 20 ಅನ್ನುವಂಥದ್ದು. ಅದೇ ರೀತಿಯಾಗಿ ಬಿ ಕೆಟಗರಿ ರಸ್ತೆ 1 ಗಂಟೆಗೆ ದ್ವಿಚಕ್ರ ವಾಹನಕ್ಕೆ 15, ಲಘು ವಾಹನಗಳಿಗೆ 30. ಎ ಕೆಟಗರಿ ರಸ್ತೆ 1 ಗಂಟೆಗೆ ದ್ವಿಚಕ್ರ ವಾಹನಕ್ಕೆ 20, ಲಘು ವಾಹನಗಳಿಗೆ 40. ಪಾರ್ಕಿಂಗ್ ದರ ಎಷ್ಟು ಅಂತ ನೋಡೋದಾದ್ರೆ ನಿಗದಿತ ಪಾರ್ಕಿಂಗ್ ಸ್ಥಳ ಮಾಸಿಕ ಪಾಸ್ ದರದಲ್ಲಿ ನೋಡೋದಾದ್ರೆ ಸಿ ಕೆಟಗರಿಗೆ ದ್ವಿಚಕ್ರ ವಾಹನಕ್ಕೆ 1,000, ಲಘು ವಾಹನಕ್ಕೆ 2,000. ಅದೇ ರೀತಿಯಾಗಿ ಮಾಸಿಕ ಪಾಸ್ ಬಿ ಕೆಟಗರಿಯಲ್ಲಿ ನೀವು ನಿಲ್ಲಿಸ್ತೀರಿ ಅಂತ ಹೇಳಿದ್ರೆ ದ್ವಿಚಕ್ರ ವಾಹನಕ್ಕೆ 1,500, ಲಘು ವಾಹನಕ್ಕೆ 3,000. ಎ ಕೆಟಗರಿಯಲ್ಲಿ ಪಾರ್ಕಿಂಗ್ ದರ ನಿಗದಿತ ಪಾರ್ಕಿಂಗ್ ನ ಮಾಸಿಕ ಪಾಸ್ ಅನ್ನು ನೋಡೋದಾದ್ರೆ ದ್ವಿಚಕ್ರ ವಾಹನದವರು 2,000 ರೂಪಾಯಿ ಕೊಟ್ಟು ಮಾಸಿಕ ಪಾಸ್ ಪಡ್ಕೋಬಹುದು. ಲಘು ವಾಹನದವರು 4,000 ರೂಪಾಯಿಯನ್ನ ಕೊಟ್ಟು ಮಾಸಿಕ ಪಾಸ್ ಅನ್ನ ಪಡ್ಕೊಳ್ಬಹುದು. ಈ ಮೂಲಕ ಪಾರ್ಕಿಂಗ್ ಶುಲ್ಕವನ್ನು ಕೂಡ ನಿಗದಿ ಮಾಡಿದೆ. ನಾನು ಈಗ ಈ ಪ್ಲೇಸ್ಗೆ ಹೋದೆ, ಅಲ್ಲಿ ನಾನು ಗಾಡಿ ಪಾರ್ಕ್ ಮಾಡ್ತೀನಿ ಅನ್ನೋರೆಲ್ಲ ಇಲ್ಲ. ಇನ್ನು ಮುಂದೆ ಎಲ್ಲದಕ್ಕೂ ನೀವು ಶುಲ್ಕವನ್ನ ಕಟ್ಟಲೇಬೇಕು. ರೋಡ್ ಸೈಡ್ ಅಲ್ಲಿ ಇಟ್ಟು ನಾನು ಗಂಟೆಗಟ್ಟಲೆ ಎಲ್ಲೋ ಶಾಪಿಂಗ್ ಹೋಗ್ತಾ ಇದ್ದೀನಿ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಅಂಗಡಿಗೆ ಹೋಗ್ತಾ ಇದ್ದೀನಿ, ಅದು ಯಾವುದು ಕೂಡ ಇನ್ನು ಮುಂದೆ ನೀವು ಮಾಡುವ ಹಾಗಿಲ್ಲ. ರೋಡ್ ಸೈಡ್ ಅಲ್ಲಿ ವೆಹಿಕಲ್ ಪಾರ್ಕ್ ಮಾಡೋ ಮುನ್ನ ಬಿ ಕೇರ್ಫುಲ್. ಜೊತೆಗೆ ಇಂತಹ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು, ನಾನು ಕಾರನ್ನೇ ತಗೊಂಡು ಹೋಗ್ಬೇಕಾ, 2 ವೀಲರ್ ತಗೊಂಡು ಹೋಗ್ಬೇಕಾ, ಇವೆಲ್ಲವನ್ನ ಕೂಡ ಇನ್ನು ಮುಂದೆ ಯೋಚನೆ ಮಾಡಬೇಕಾಗತ್ತೆ. ಕಾರು ಹೋಗದಂತಹ ಅಥವಾ ಲಘು ವಾಹನಗಳು ಹೋಗದ ಜಾಗದಲ್ಲೂ ಕೆಲವರೆಲ್ಲ ತಗೊಂಡು ಹೋಗಿ ಪಾರ್ಕ್ ಮಾಡಿ ಅದರಿಂದ ಜನ ಓಡಾಡೋದಕ್ಕೂ ಕಷ್ಟ ಅನ್ನುವಂಥ ಪರಿಸ್ಥಿತಿಗಳು, ವೆಹಿಕಲ್ಗಳು ಮೂವ್ ಆಗೋದಕ್ಕೆ ಎಷ್ಟೋ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಜೊತೆಗೆ ಪಾದಾಚಾರಿಗಳು ಓಡಾಡೋದಕ್ಕೂ ಕೂಡ ಕಷ್ಟ ಅನ್ನುವಂತಹ ಸಮಯಗಳು ಕೂಡ ನಾವು ಗಮನಿಸಿದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಪಾರ್ಕಿಂಗ್ ಶುಲ್ಕವನ್ನ ಈಗಾಗಲೇ ಜಿಬಿಎ ನಿಗದಿ ಮಾಡಿದೆ. ಯಾವತ್ತಿನಿಂದ ಈ ಒಂದು ಆದೇಶ ಜಾರಿಗೆ ಬರುತ್ತೆ, ಜೊತೆಗೆ ಇದರ ಸಾಧಕ ಬಾಧಕಗಳ ಬಗ್ಗೆ ಮಾತಾಡೋದಾದ್ರೆ? ನವಿತಾ, ಕಳೆದ 5-6 ವರ್ಷಗಳಿಂದ ಹೊಸ ಪಾರ್ಕಿಂಗ್ ನೀತಿಯನ್ನು ಬೆಂಗಳೂರಲ್ಲಿ ಜಾರಿ ಮಾಡಬೇಕು ಅಂತ ಸತತವಾಗಿರುವಂಥ ಪ್ರಯತ್ನವನ್ನು ಹಿಂದೆ ಇದ್ದಂಥ BBMP ಮತ್ತು ಈಗಿರುವಂಥ GB ಅಧಿಕಾರಿಗಳು ಮಾಡ್ತಾನೆ ಬಂದಿದ್ದಾರೆ. ಇದೀಗ 5-6 ವರ್ಷಗಳ ಬಳಿಕ ಅಳೆದು ತೂಗಿ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿರುವಂಥ ರೀತಿಯಲ್ಲಿ ನಾವು ಜಾರಿ ಮಾಡಿದ್ದೀವಿ ಅನ್ನುವಂಥ ಮಾತನ್ನು GB ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಹೊಸ ಮಾದರಿಯಲ್ಲಿ, ಈ ಹೊಸ ಕಾನೂನಿನಲ್ಲಿ ಕನಿಷ್ಠ 10 ರೂಪಾಯಿಯಿಂದ 4,000 ರೂಪಾಯಿವರೆಗೂ ಕೂಡ ಪಾರ್ಕಿಂಗ್ ಶುಲ್ಕವನ್ನು GB ಅಧಿಕಾರಿಗಳು ನಿಗದಿ ಮಾಡಿರುವಂಥದ್ದು. 2020ರ ಆಗಸ್ಟ್ ತಿಂಗಳಿನಲ್ಲಿ ಮೊದಲ ಬಾರಿಗೆ ಈ ಒಂದು ಹೊಸ ನೀತಿಯನ್ನು ಸಿದ್ಧ ಮಾಡಬೇಕು ಅನ್ನುವಂಥ ಡ್ರಾಫ್ಟನ್ನು ಸರ್ಕಾರಕ್ಕೆ ಏನು ಕಳಿಸ್ಕೊಡ್ಲಾಗಿತ್ತು BBMPಯಿಂದ. ಆಗ ಮುಖ್ಯಮಂತ್ರಿಗಳಾಗಿದ್ದಂಥ BS ಯಡಿಯೂರಪ್ಪನವರು ಇದನ್ನು ತಿರಸ್ಕಾರವನ್ನು ಮಾಡಿದರು. ಪ್ರತಿ ಬಾರಿಯೂ ಕೂಡ ಸರ್ಕಾರ ಬದಲಾದಂಥ ಸಂದರ್ಭದಲ್ಲಿ ಈ ಒಂದು ಕರಡು ನೀತಿಯನ್ನು ನೇರವಾಗಿ ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು GB ಅಧಿಕಾರಿಗಳು ಮಾಡಿದ್ರು. ಇದೀಗ CM DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇದನ್ನು ಪುರಸ್ಕರಿಸಿ ಹೊಸ ನೀತಿ
ನೀತಿಯನ್ನ ಜಾರಿ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂಥದ್ದು. ಈ ಒಂದು ಏನು ಪಾರ್ಕಿಂಗ್ ನೀತಿ ಏನಿದೆ ಇದರಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನ ಮಾಡಿರುವಂಥದ್ದು. 2012, 13, 14ರಲ್ಲಿ ಇದೇ ರೀತಿಯಾಗಿರುವಂತಹ ಒಂದು ಆ ಪಾರ್ಕಿಂಗ್ ನೀತಿ ಬೆಂಗಳೂರಿನಲ್ಲಿ ಜಾರಿಯಾಗಿತ್ತು. ಆದರೆ ಸಾರ್ವಜನಿಕರ ಮತ್ತು ವಿರೋಧ ಪಕ್ಷಗಳ ತೀವ್ರವಾಗಿರುವಂತಹ ವಿರೋಧ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅದನ್ನ ರದ್ದು ಮಾಡಿತ್ತು. ಅದಾದ ಮೇಲೆ 2020ರಲ್ಲಿ ಮೊದಲನೇ ಬಾರಿಗೆ ಕರಡು ನೀತಿಯನ್ನ ಮತ್ತೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಆದರೆ ಹಾಗೆ ಇದ್ದಂತಹ ಸರ್ಕಾರಗಳು ಇದನ್ನ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರಲಿಲ್ಲ. ಈಗ ಈ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಈ ಬಾರಿ ಕೆಲವೊಂದು ಬದಲಾವಣೆ ಕರಡು ನೀತಿಯಲ್ಲಿ ಮಾಡಿರುವಂತದ್ದು. ಮುಖ್ಯವಾಗಿ 3 ಕೆಟಗರಿಯಲ್ಲಿ ಏನು ಪಾರ್ಕಿಂಗ್ ನೀತಿಯನ್ನ ಜಾರಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಒಂದು ಆನ್ ಸ್ಟ್ರೀಟ್ ಅಂತ, ಇನ್ನೊಂದು ಆಫ್ ಸ್ಟ್ರೀಟ್, ಮತ್ತೊಂದು ಮಾಸಿಕ ಶುಲ್ಕ. ಆನ್ ಸ್ಟ್ರೀಟ್ ಅಂತಂದ್ರೆ ಪ್ರಮುಖ ರಸ್ತೆಗಳಂದ್ರೆ ಹೆಚ್ಚಿನ ವಾಹನಗಳಲ್ಲಿ ಓಡಾಡ್ತಿರ್ತವೆ, ಜನಸಂಖ್ಯೆಯಲ್ಲಿ ಓಡಾಡ್ತಿರ್ತವೆ, ಅಂತ ಜಾಗಗಳಿಗೆ ಸಪರೇಟ್ ಆಗಿರುವಂತ ಟ್ಯಾರಿಫ್ ಇರುತ್ತೆ, ದರ ಇರುತ್ತೆ. ಆಫ್ ಸ್ಟ್ರೀಟ್ ಅಂತಂದ್ರೆ ನಿಗದಿತ ಸದ್ಯಕ್ಕೆ ಜಿಬಿಎ ಮತ್ತು ಅಥವಾ ಖಾಸಗಿ ಜಾಗಗಳಲ್ಲಿ ಎಲ್ಲಿ ನಿಲುಗಡೆಯನ್ನ ಶುಲ್ಕ ಸಮೇತವಾಗಿ ಏನು ಪಡಿತಾ ಇದ್ದಾರೆ ಅಂತ ಜಾಗಗಳು ಕೂಡ ವಿಶೇಷವಾಗಿರುವಂತ ಒಂದು ಪರಿಷ್ಕರಣೆಯನ್ನ ಈ ಒಂದು ಹೊಸ ಕರಡು ನೀತಿಯಲ್ಲಿ ಮಾಡಿಕೊಂಡಿರುವಂತದ್ದು. ಮತ್ತೆ ಇದೇ ಮೊದಲ ಬಾರಿಗೆ ಮಾಸಿಕವಾಗಿ ಪಾರ್ಕಿಂಗ್ ಶುಲ್ಕವನ್ನು ಕೂಡ ಜಿಬಿಎ ಏನ್ ನಿಗದಿ ಮಾಡಿರುವಂತದ್ದು. ಕನಿಷ್ಠ 1000 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿವರೆಗೂ ಕೂಡ ಈ ಒಂದು ಹೊಸ ನೀತಿಯ ಪ್ರಕಾರ ಮಾಸಿಕವಾಗಿ ಜನರು ಪಾವತಿ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆ ಗೈಡೆನ್ಸ್ ವ್ಯಾಲ್ಯೂಯನ್ನು ಕೂಡ ಈ ಒಂದು ಕರಡು ನೀತಿಯನ್ನ ಸಿದ್ಧಪಡಿಸೋದಕ್ಕೆ ಜಿಬಿ ಅಧಿಕಾರಿಗಳು ಏನು ಡಿಪೆಂಡ್ ಆಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಮುಖ್ಯವಾಗಿ ಕೆಲವೊಂದು ರಸ್ತೆಗಳು, ಕೆಲವೊಂದು ಏರಿಯಾಗಳು ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅಂತ ಜಾಗದಲ್ಲಿ 5 ರಿಂದ 10 ರೂಪಾಯಿ ಹೆಚ್ಚಿನ ದರವನ್ನ ನಿಗದಿ ಮಾಡಿರುವಂಥದ್ದು. ಕೆಲವು ಕಡೆಗಳಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಅಂತ ಕಡೆಗಳಲ್ಲಿ 10 ರೂಪಾಯಿಯಿಂದ ಅಂದ್ರೆ 5 ರಿಂದ 10 ರಿಂದ 15 ರೂಪಾಯಿವರೆಗೂ ಕೂಡ ಏರಿಕೆ ಮಾಡಿರುವಂಥದ್ದು. ಇದು ಕೆಲವು ಪ್ರದೇಶಗಳಿಗೆ ಒಂದು ರೀತಿ ಜನರಿಗೆ ಸಹಾಯ ಮಾಡಿದ್ರೆ, ಇನ್ನು ಕೆಲವು ಕಡೆಗಳಲ್ಲಿ ಇದು ಒಂದು ರೀತಿಯ ದುಬಾರಿ ಆಗಿರುವಂತಹ ನೀತಿ ಅಂತಾನೆ ಹೇಳಬೇಕಾಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ.